ಮುಂಚೆ ಯಾವತ್ತಾದರೂ ಈ ಥರ ಚೆಸ್ಟ್ ಪೇನ್ ಬಂದಿತ್ತಾ? ಇಲ್ಲ ಡಾಕ್ಟರ್. ಡಾಕ್ಟರ್ ಅವ್ರಿಗೆ ಯಾವತ್ತೂ ಈ ಥರ ಎಲ್ಲ ಆಗಿದ್ದಿಲ್ವೇ ಇಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋದು. ಟ್ರೈನ್ ಓಡಿಸ್ಬೇಕಾದ್ರು ಅಷ್ಟೇ ತುಂಬ ಹೆಲ್ತಿಯಾಗಿದ್ದರು. ಈ ಥರ ಎಲ್ಲ ಚೆಸ್ಟ್ ಪೇನ್ ಎಲ್ಲ ಯಾವತ್ತೂ ಬಂದಿರಲಿಲ್ಲ. ಒಂದು ಸ್ವಲ್ಪ ಸುಸ್ತಾಗ್ತದೆ ಅಂತಲೂ ಕೂಡ ಯಾವತ್ತೂ ಹೇಳಿರಲಿಲ್ಲ ಡಾಕ್ಟರ್ ಅವರು. ಎಲ್ಲರೂ ಬನ್ನಿ ನಮ್ಮ ಜೊತೆಗೆ. ಸರ್. ಡಾಕ್ಟರ್, ತುಂಬ ಕಾಂಪ್ಲಿಕೇಶನ್ ಇದೆ ರೀ. ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ. ಹಾರ್ಟಲ್ಲಿ 4 ವಾಲ್ವ್ ಇರುತ್ತೆ. ಅದರಲ್ಲಿ 3 ವಾಲ್ವ್ ಬ್ಲಾಕ್ ಆಗಿದೆ. ಒಂದನ್ನು ಮೆಡಿಸನ್ ಕೊಟ್ಟು ವಾಸಿ ಮಾಡ್ಬೋದು, ಇನ್ನೆರಡು ತುಂಬ ಕಷ್ಟ. ಡಾಕ್ಟರ್, ಇವಾಗ ಅದಕ್ಕೆ ಏನು ಮಾಡ್ಬೇಕು ಡಾಕ್ಟರ್? ಆಪರೇಷನ್ ಮಾಡಿ ಸ್ಟೆಂಟ್ ಹಾಕ್ಬೇಕಾಗತ್ತೆ. ಆಪರೇಷನ್ ಅಂದರೆ ಓಪನ್ ಹಾರ್ಟ್ ಸರ್ಜರಿ ಅಲ್ಲ, ಆಂಜಿ ಮಾಡಿ ಸ್ಟೆಂಟ್ ಹಾಕ್ಬೇಕಾಗತ್ತೆ. ಸರ್, ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ? ಅದೆಲ್ಲ ಇವ್ರು ಹೇಳ್ತಾರೆ. ಬೇಗ ಆಪರೇಷನ್ ಮಾಡಿಸಿ. ಸರ್, ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರೆ? ಈ ಡಾಕ್ಟ್ರು ಈ ಸಂಜೆ ಅಷ್ಟಲ್ಲಿ ಅಮೆರಿಕಕ್ಕೆ ಹೊರಟಿದ್ದಾರೆ. ಅಷ್ಟರಲ್ಲಿ ನೀವು ಆಪರೇಷನ್ ಮಾಡಿಸಿ. ಅದೇ ಸರ್, ಎಷ್ಟಾಗುತ್ತೆ ಅಂತ ಹೇಳಿದ್ರೆ? 4 ಲಕ್ಷ ಆಗುತ್ತೆ. ಆದಷ್ಟು ಬೇಗ ರೆಡಿ ಮಾಡ್ಕೊಳ್ಳಿ. ಅಷ್ಟಕ್ಕೆ ಹೇಗೋ ರೆಡಿ ಮಾಡೋದು? ಅವ್ರೇನು ಹೆಂಗೆ ಎದುರಿಸ್ಬಿಟ್ಟು ಹೋಗ್ತಿದಾರಲ್ಲ. ಒಂದು ನಿಮಿಷ ಇರಮ್ಮ. ಸೂರ್ಯ, ದುಡ್ಡಿಗೆ ಏನೋ ಮಾಡ್ತೀಯಾ? 4 ಲಕ್ಷ ಖರ್ಚಾಗುತ್ತಂತಲೋ, ಎಲ್ಲಿಂದ ತರ್ತೀಯಾ? ನನ್ನ ಹತ್ರ ರೋಹಿಣಿ ಹತ್ರ 4 ಕಾಣಿನಿಲ್ಲ ಕಣೋ. ನಿನ್ನೆ ತಾನೇ ಅಪ್ಪಂಗೆ ಹಿಂಗಾಗಿದ್ದು. ನೀನೇ ಏನಾದರೂ ಮಾಡಿ ದುಡ್ಡು ತೊಗೊಂಬ. ನಿನ್ನಿಂದ ಅಪ್ಪನಿಗೆ ಹಿಂಗಾಗಿದ್ರು ಅವ್ರನ್ನ ನಾನೇ ಉಳಿಸ್ಕೊತಾ ಇದ್ದೆ. ಏ ಮೀನಾ, ಮೀನಾ, ಅಯ್ಯೋ ಇವಳು ಮೀನಾ. ಏ ಮೀನಾ, ಮೀನಾ ನಿಂತ್ಕೊಳೆ. ಮೀನಾ, ಮೀನಾ, ಯಾಕೆ ನನ್ನ ಮೇಲೆ ಅಷ್ಟೊಂದು ನಿನಗೆ? ನನ್ನ ಗಂಡನ ಮನೆಯವರು ಪುಣ್ಯಾತ್ಮನ್ನ ನೋಡೋ ಅವಕಾಶ ಮಾಡಿಕೊಡ್ತಿಲ್ಲ ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಇಲ್ಲ, ಬೇಡ. ನಾನು ಮಾವನ್ನ ನೋಡ್ತೀನೋ ಇಲ್ವೋ ಅಂದ್ರೆ ಅವ್ರಿಗೆ ಬೇಗ ಹುಷಾರಾಗ್ಬೇಕು. ಅವನ್ನ ಕಾಪಾಡೋ ಜವಾಬ್ದಾರಿ ನಿಂದು. ಮೀನಾ, ಏನೇ ಹೇಳ್ತಿದ್ಯಾ? ಏನಾಗಿದೆ ನಿಮ್ಮ ಮಾವನಿಗೆ? ಅಮ್ಮ, ಮಾವನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ವಿಷಯ ಗೊತ್ತಾಗಿ ಆಸ್ಪತ್ರೆಗೆ ಹೋದೆ. ಆದ್ರೆ ಮನೆಯವರು ನನ್ನನ್ನ ಮಾವ ನೋಡೋದಕ್ಕೆ ಬಿಡ್ಲೇ ಇಲ್ಲ. ಅಮ್ಮ, ಏನ್ ಮಾಡಿ ಸಾಯೋದು ಅಂತ ಗೊತ್ತಾಗ್ತಿಲ್ಲ. ಬಿಡ್ತು ಅನ್ನೋ ಕಂದ, ದೇವಸ್ಥಾನದಲ್ಲಿ ನಿಂತ್ಕೊಂಡು ಸಾಯೋ ಮಾತೆಲ್ಲ ಆಡ್ಬಾರ್ದು. ಇನ್ನೇನಮ್ಮ ಮಾಡ್ಲಿ? ನಾನು ಯಾವ ತಪ್ಪು ಮಾಡಿದ್ದೀನಿ ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ. ಅಮ್ಮ, ಆ ಮನೆಯವರೆಲ್ಲ ನಾನು ಹೇಳೋ ಮಾತನ್ನ ಕೇಳೋದಕ್ಕೆ ರೆಡಿ ಇಲ್ಲ. ಅಮ್ಮ, ಮೀನಾ, ಹೋಗ್ಲಿ ಬಿಡಮ್ಮ. ಏನಮ್ಮ ಬಿಡೋದು? ಏನಮ್ಮ ಮಾಡ್ಲಿ ನಾನು? ತಂದೆ ಇಲ್ಲದೆ ಇರೋ ನನಗೆ ತಂದೆ ಸ್ಥಾನದಲ್ಲಿ ಇದ್ದವರಮ್ಮ ಅವರು. ಅವ್ರೇನಾದ್ರೂ ದೂರ ಆದ್ರೆ 2ನೇ ಸಾರಿ ನಮ್ಮ ಪಪ್ಪುನ ಕಳ್ಕೊಂಡಂಗಮ್ಮ. ಹಾಗೆಲ್ಲ ಏನು ಆಗಲ್ಲ ಕಂದ. ನೋಡು, ನಮ್ಮ ಪಾಲಿಗೆ ದೇವ್ರಿದ್ದಾನೆ. ನಾವು ದೇವ್ರ ಹತ್ರ ಬೇಡ್ಕೊಳ್ಳೋಣ, ಅವ್ನ ಸೇವೆ ಮಾಡೋಣ. ಪ್ರಪಂಚದಲ್ಲಿ ಎಲ್ಲರನ್ನೂ ಕಾಯೋ ಭಗವಂತ ನಿಮ್ಮ ಮಾವನ್ ಕಾಪಾಡಲ್ವಾ? ಹೌದಮ್ಮ. ಈಗ ನನ್ಗೆ ಉಳ್ಕೊಂಡಿರೋ ಪರಿಹಾರ ಇವನೊಬ್ನೇ.
ಮಗ ಸರಿ ಆಯ್ತು ಬಿಡು, ನಾನು ಮಾಡ್ತೀನಿ. ಏನಿಲ್ಲ ನಾನು ಮಾಡ್ತೀನಿ. ಹಲೋ ಸರ್, ನಮಸ್ತೆ ಸರ್. ನಾನು ಸರ್ ಸೂರ್ಯ, ನಿಮ್ಮನ್ನ ಅವತ್ತೊಂದು ದಿನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿದ್ದೆ. ಓ ನೀವಾ? ಹಾಂ ನಾನೇ ಸರ್. ಚೆನ್ನಾಗಿದ್ದೀರಾ? ಹಾಂ ಸರ್ ಅದು ನಮ್ಮಪ್ಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಸರ್. ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ. ಒಂದು 4 ಲಕ್ಷ ಬೇಕಾಗಿತ್ತು ಏನು? ಸರ್. ನಾನು ಆದಷ್ಟು ಬೇಗ ನಾನು ವಾಪಸ್ ಕೊಟ್ಬಿಡ್ತೀನಿ ಸರ್. ಆಗುತ್ತಾ ಸರ್? ಇಲ್ಲಪ್ಪ. ಸೂರ್ಯ, ಏನಾಯ್ತಪ್ಪ? ಅಪ್ಪನ ಹೆಂಗಾದ್ರೂ ಬಿಡಿಸ್ಕೊಂಬರಕ್ಕೆ ರೆಡಿ. ಹೋರಾಡ್ತಾ ಇದ್ದೀನಿ ಅಂಕಲ್. ಯಾರನ್ನ ಕೇಳಿದ್ರು 1 ರೂಪಾಯೂ ಕೊಡ್ತಾ ಇಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ಕೊಂಡ ದೇವರು ನಿಮ್ಮಪ್ಪ. ಆದರೆ ಆ ದೇವರು ಇವನೊಬ್ಬನ ಮಾತ್ರ ಚೆನ್ನಾಗಿಟ್ಟಿಲ್ಲ. ನಾನು ಎಷ್ಟು ಬೇಕಾದ್ರೂ ಹೋರಾಡ್ತೀನಿ ಅಂಕಲ್. ಅಪ್ಪ ಹುಷಾರಾಗಿ ಬರ್ಬೇಕು. ಡಾಕ್ಟರ್ ಡಾಕ್ಟರ್, ಪೇಷಂಟ್ ಪಲ್ಸ್ ತುಂಬಾನೇ ಕಡಿಮೆ ಆಗಿದೆ ಡಾಕ್ಟರ್, ತುಂಬಾ ಸೀರಿಯಸ್ ಆಗಿದೆ. ನೋಡಿ, ಮತ್ತೆ ಮತ್ತೆ ಈ ಥರ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ ರೀ. ಆದಷ್ಟು ಬೇಗ ಆ್ಯಂಜಿ ಮಾಡಿಸ್ಲೇಬೇಕು. ಅದು ಅಲ್ಲದೆ ನಮ್ಮ ಡಾಕ್ಟ್ರು ಇವತ್ತು ಸಂಜೆವರೆಗೆ ಮಾತ್ರ ಸಿಗೋದು. ಏನಾದರೂ ವ್ಯವಸ್ಥೆ ಮಾಡಿ. ಸೂರ್ಯ, ನಾನು ಯೂನಿಯನ್ ಆಫೀಸ್ನಲ್ಲಿ ಯಾರನ್ನಾದ್ರೂ ವಿಚಾರಿಸ್ತೀನಿ. ನೀನು ಬೇರೆ ಎಲ್ಲಾದರೂ ಕೇಳಿ ನೋಡಪ್ಪ. ಸರಿ ಅಂಕಲ್. ಹಲೋ, ನಾನು ಕೇಶವ್ ಮಾತಾಡ್ತಾ ಇದ್ದೀನಿ. ಮನೋಜ್, ನಿಮ್ಮ ಆಫೀಸಲ್ಲಿ ಲೋನ್ ಕೊಡಲ್ವಾ? ಅದು ಬರೋ ಪೇಮೆಂಟ್ಗೂ ಕೇಳೋ ಲೋನ್ಗೂ ಸಂಬಂಧ ಇರಬೇಕು. 4 ಲಕ್ಷ ಎಲ್ಲ ಕೊಡಲ್ಲ. ನನ್ ಬಿಡು, ನಿಂದು ಪಾರ್ಲರ್ ದುಡ್ಡಿಲ್ವಾ? ಏನು 4 ಲಕ್ಷನಾ? ರೋಹಿಣಿ, ನಮ್ಮ ಪಾರ್ಲರ್ನ ಬೇರೆ ಪಾರ್ಲರ್ ಜೊತೆ ಮರ್ಜ್ ಮಾಡ್ಬೋದಲ್ಲ? ಯಾವುದಾದ್ರೂ ಬ್ರ್ಯಾಂಡ್ ಕಂಪ್ನಿ ಜೊತೆ. ಅದಕ್ಕೆಲ್ಲ ಟೈಮ್ ಬೇಕಾಗತ್ತೆ ಮನೋಜ್. 1-2 ಗಂಟೆಲಿ ಆಗೋ ಕೆಲಸ ಅಲ್ಲ ಅದು. ಅತ್ತೆ, ಕಸ್ತೂರಿ ಆಂಟಿ ಊರಲ್ಲಿಲ್ವಾ? ಇಲ್ಲ ಕಣಮ್ಮ, ಇದ್ರೂ ಅವಳ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿರುತ್ತೆ ಹೇಳು? ಏನಪ್ಪ ಮಾಡೋದು ಇವಾಗ ಆ ದುಡ್ಡಿಗೆ? ಸೌರಿಂಗ್ ಯಾರು ಕೊಡ್ತಾರೆ ದುಡ್ಡು?